ಶ್ರೀ ಆವುಗೇಶ್ವರ ತಪೋಧಾಮ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೇವರ ಹಿಪ್ಪರಿಗೆಯಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಇನ್ನು ಊರಿನ ಗುರು ಹಿರಿಯರು ಹಲವಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಮಾಜಕ್ಕೆ ಮತ್ತು ದೀಪವನ್ನ ಹಚ್ಚಿಕೊಂಡು ಮತ್ತು ಈ ಸಮಾಜವನ್ನ ಬೆಳಗಿದವರು ಯಡಿಯೂರ ಸಿದ್ದಲಿಂಗೇಶ್ವರರು. ಮತ್ತ 19, 20ನೇ ಶತಮಾನದೊಳಗ ಅಂಧಕಾರದೊಳಗ ಮುಳುಗಿರುವಂತ ಸಮಾಜಕ್ಕೆ ಮತ್ತೆ ಜ್ಞಾನದ ಜ್ಯೋತಿಯನ್ನ ಹಚ್ಚಿಕೊಂಡು ಬಂದವರು ಹಾನಗಲ್ಲ ಯತೀಶ್ವರರು. ಅದೇ ಸಮಾಜ ಮತ್ತ ಅಂಧಕಾರದೊಳಗ ಅಜ್ಞಾನದೊಳಗ ಮುಳುಗುವಂತ ಸಮಾಜಕ್ಕೆ ಆ ಯತೀಶ್ವರರ ಹಾಗೆ ನಾನು ಕೂಡ ಸಮಾಜವನ್ನ ಎತ್ತಿ ತೋರಿಸ್ತೇನೆ. ಸಮಾಜಕ್ಕೆ ಕಾರ್ತಿಕದ ಮೂಲಕ ಕಾರ್ತಿಕ ಕತ್ತಲೆ ಒಳಗಿರುವಂತ ಸಮಾಜಕ್ಕೆ ದಾನದ ದೀಪವನ್ನ ಹಚ್ಚಿ ಸಮಾಜವನ್ನ ಬೆಳಗ್ತೀನಿ ಅಂತ ಇವತ್ತು ಪರಮ ಪೂಜ್ಯರು ಕಾರ್ತಿಕೋತ್ಸವವನ್ನ ಮಾಡ್ತಾ ಇದ್ದಾರೆ. ಅಭಿಮಾನದ ಸಂಗತಿ ಇರುವ ಎಲ್ಲರೂ ಕೂಡ ಅಭಿಮಾನವನ್ನ ಪಡಬೇಕು. ನಾಡಿನೊಳಗ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡಿಬೇಕಾಗಿತ್ತು ಅಂದ್ರ ಭಕ್ತರ ಮನಸ್ಸೊಳಗ ಭಕ್ತಿ ಅನ್ನೋದು ಇರಬೇಕು ಅಂತ ಹೇಳ್ತಾರ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಈ ಒಂದು ಶ್ರೀ ಆವುಗೇಶ್ವರ ತಪೋಧಾಮ ಪ್ರದೇಶ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆದು ಬಂದಂತಹ ಈ ಕಾರ್ತಿಕೋತ್ಸವ ಕಾರ್ಯಕ್ರಮದ ಎಲ್ಲ ಸದ್ಭಕ್ತಾದಿಗಳು, ಎಲ್ಲ ನಮ್ಮ ಲಕ್ಷ್ಮೇಶ್ವರದ ಸದ್ಭಕ್ತಗಳಾಗಿರ್ಬೋದು, ಸುಳೆಬಾವಿಯ ಸದ್ಭಕ್ತರಾಗಿರ್ಬೋದು, ರಾಂಪುರದ ಸದ್ಭಕ್ತರಾಗಿರ್ಬೋದು, ಸಾಕಷ್ಟು ಮುತ್ತೂರಿನ ಸದ್ಭಕ್ತರಾಗಿರ್ಬೋದು, ಸುತ್ತಮುತ್ತಲಿನಿಂದ ಗ್ರಾಮದಿಂದ ಬಂದಂತಹ ಎಲ್ಲ ಸದ್ಭಕ್ತಾದಿಗಳಾಗಿರ್ಬೋದು, ದೇವರ ಹಿಪ್ಪರಿಗೆಯ ಶ್ರೀಮಠದ ಎಲ್ಲ ಸದ್ಭಕ್ತಾದಿಗಳು ಈ ಒಂದು ಸುಂದರವಾದ ಕಾರ್ಯಕ್ರಮದೊಳಗೆ ತಮ್ಮ ಎಲ್ಲ ತನು ಮನ ಧನದ ಸೇವೆಯೊಂದಿಗೆ ಪರಿಶ್ರಮವನ್ನು ಪಟ್ಟು ಸುಂದರವಾಗಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಸುಮಾರು ಅಷ್ಟಮಠಾಧೀಶರು, 8 ಮಠಗಳ ಒಡೆಯರಾದಂಥ ಎಲ್ಲ ಪೂಜ್ಯರು ಆಗಮಿಸಿ ಅದರ ಜೊತೆಗೆ ನಮ್ಮ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿಯವರಾಗಿರ್ಬೋದು, ಹಾಗೆ ನಮ್ಮ ಆನಂದ್ ದೊಡ್ಡಮನಿಯವರಾಗಿರ್ಬೋದು, ಹೀಗೆ ವೇದಿಕೆ ಮೇಲೆ ಆಸೀನರಾಗಿ ತಮ್ಮದೇ ಆದಂತಹ ಧರ್ಮದ ಸೇವೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮದೊಳಗೆ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇವೆ. ಕಾರ್ಯಕ್ರಮ ಅಂತಂದ್ರೆ ಎಲ್ಲರಿಗೂ ಕೂಡ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವಂಥ ಒಂದು ದಾರಿ, ಆ ಒಂದು ದಾರಿಯನ್ನು ತೋರಿಸುವಂಥ ಕರ್ತವ್ಯ ಯಾರ್ದಪ್ಪ ಅಂತಂದ್ರೆ ಅದು ಗುರುವಿಂದ ಆಗಿರ್ತದೆ. ಅಂತಹ ಒಂದು ಸೇವೆಯನ್ನು ನಾವು ಸಮಾಜಕ್ಕೆ ಮಾಡ್ಕೊಂಡು ಹೋಗಬೇಕಾದಂಥದ್ದು ನಮ್ಮ ಧರ್ಮ.